ದೈವವು ಈ ದ್ರೌಪದಿಗೆ ಸೀರೆಯ ನೀವುದು ಅಲ್ಲದೆ ಬಿಡಿಸಲಾಪುದೆ ದೈವ ತೊತ್ತಿರ ಹುರುಡು ಗೆಲಸದ ಹಿಂಡುಗೂಟದಲ್ಲಿ ದೈವ ಇವಳಿಗೆ ತಾನಲೆ ತನ್ನೈವರಿಕ್ಕಿದ ಮಾತು ರಿಪುಗಳ ಮೈವಳಿಯ ನುಡಿಗಾರನಿ ವಿದುರನಿ ಸಾರು ಎಂದನ ಭೂಪ. ಸಭಾಪರ್ವದ 15ನೇ ಸಂಧಿಯ 7ನೇ ಪದ್ಯ ಇದು. ತನ್ನನ್ನು ಕುರಿತು ಎಂದಿನಂತೆ ಧರ್ಮದ ಒಂದು ಹಿನ್ನೆಲೆಯಲ್ಲಿ ಬುದ್ಧಿವಾದವನ್ನು ಹೇಳಿದಂತಹ ವಿದುರನಿಗೆ ದುರ್ಯೋಧನ ಅವನ ಸ್ವಭಾವಕ್ಕೆ ತಕ್ಕ ಹಾಗೆ ಕೊಡ್ತಾ ಇರುವಂತಹ ಒಂದು ಉತ್ತರ. ದೈವವೀ ದ್ರೌಪದಿಗೆ ಸೀರೆಯ ನೀವುದಲ್ಲದೆ ಬಿಡಿಸಲಾಪುದೇ ದೈವ ತೊತ್ತಿರ. ಅಂದ್ರೆ ಆಗ ತಾನೇ ನಡೆದಂತಹ ಅಕ್ಷಯಾಂಬರ ಪ್ರಸಂಗ ದೈವದ ನೆರವಿನಿಂದ ನಡೆದದ್ದು ಅನ್ನೋದನ್ನ ದುರ್ಯೋಧನ ಇಲ್ಲಿ ಒಪ್ಕೊಳ್ತಾ ಇದ್ದಾನೆ. ಆ ದೈವ ದ್ರೌಪದಿಗೆ ಸೀರೆಯನ್ನ ಕೊಡಬಹುದು, ಅಕ್ಷಯ ಮಾಡಬಹುದು ನಿಜ, ಆದರೆ ಬಿಡಿಸಲಾಪುದೇ ಅದು ಈ ತೊತ್ತು ಅಂದ್ರೆ ದಾಸತ್ವದಿಂದ ಆಕೆಯನ್ನ ಬಿಡಿಸೋದಕ್ಕೆ ಸಾಧ್ಯವಿದೆಯೇ? ಇಲ್ಲ, ಸಾಧ್ಯವಿಲ್ಲ. ಹುರುಡು ಗೆಲಸದ ಹಿಂಡುಗೂಟದಲ್ಲಿ ದೈವ ವಿವಳಿಗೆ ತಾನಲೇ ಅಂದ್ರೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಅರಮನೆಯಲ್ಲಿ ಓಡಾಡುವಂತಹ ಆ ದಾಸಿಗಳ ಹಿಂಡೇನಿದೆ, ಆ ದಾಸಿಗಳ ಹಿಂಡಿನಲ್ಲಿ ಇವಳು ಇರಬೇಕಾದದ್ದು. ಇವಳಿಗೆ ದೈವ ನಾನು, ಸೀರೆಯನ್ನ ಕೊಟ್ಟಂತಹ ದೈವ ಅಲ್ಲ, ನಾನು ಇವಳಿಗೆ ದೈವ, ನಾನು ಹೇಳಿದ ಹಾಗೆ ಇವಳು ಕೆಲಸ ಮಾಡ್ಕೊಂಡಿರಬೇಕು ಅಂತಹ ತೊತ್ತಿನವಳು ಇವಳು, ದಾಸಿ. ಈ ತೊತ್ತು ಅನ್ನೋ ಪದವನ್ನ ಅವನು ಪದೇ ಪದೇ ಬಳಸ್ತಾ ಇರೋದನ್ನ ಕೂಡ ನಾವು ಗಮನಿಸಬಹುದು ಇಲ್ಲಿ. ಆದ್ರಿಂದ ದೈವ ವಿವಳಿಗೆ ತಾನಿದೆ, ನಾನೇ ಅವಳಿಗೆ ದೈವ, ಆದ್ರಿಂದ ತನ್ನೈವರಿಕ್ಕಿದ ಮಾತು, ಇದು ನನ್ನ ಮಾತಲ್ಲಪ್ಪ, ನಾನು ಅವಳ ದೈವ ಅಂತ ಹೇಳ್ತಾ ಇರೋದು ನನ್ನ ಮಾತಲ್ಲ, ಅವಳ ಪತಿಯರಾದಂತಹ ಆ 5 ಜನ ಇದ್ದಾರಲ್ಲ ಅವರು ಕೊಟ್ಟ ಮಾತು, ಇದು ನನ್ನದಲ್ಲ, ಅದರ ಪರವಾಗಿ ನಾನು ಹೇಳ್ತಾ ಇದ್ದೇನೆ. ಆದ್ರಿಂದ ನೀನು ರಿಪುಗಳ ಮೈವಳಿಯ ನುಡಿಗಾರ, ನೀನ್ ಯಾವತ್ತಿದ್ರೂ ಆ ವೈರಿಗಳ ಪರವೇ, ಅವರ ಪರವಾಗಿ ಮಾತನಾಡ್ತೀಯ, ಧರ್ಮದ ಹಿನ್ನೆಲೆ ಇಟ್ಟುಕೊಂಡು ನೀನ್ ಯಾವಾಗ್ಲೂ ಅವರ ಪರವಾಗಿ ಮಾತನಾಡ್ತಾ ಇದ್ಯಾ. ಆದ್ರಿಂದ ನುಡಿಗಾರ ನೀ ಸಾರೆಂದನಾ ಭೂಪ. ಓ, ಬಹಳ ಒಳ್ಳೆ ಮಾತುಗಾರನಪ್ಪ ನೀನು, ನಡಿ ನಡಿ ಹೊರಡು ಇಲ್ಲಿಂದ, ನೀನು ಈ ರೀತಿ ಇದರಲ್ಲಿ ಮೂಗು ತೋರಿಸುವಂಥದ್ದು ಬೇಡ ಅಂತ ಹೇಳಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾನೆ ದುರ್ಯೋಧನ ವಿದುರನನ್ನ. ಈ ರೀತಿಯ ದುರ್ಯೋಧನ ವಿದುರನ ಪ್ರಸಂಗ, ಬುದ್ಧಿವಾದ ಹೇಳೋದು, ಆತ ಅದನ್ನ ತಿರಸ್ಕರಿಸೋದು ಬಹಳಷ್ಟು ಕಡೆ ಈ ಕಥೆಯಲ್ಲಿ ಬರೋದನ್ನ ಕೂಡ ನಾವು ಗಮನಿಸಬಹುದು. ನೀತಿ ಮರುಳನು ವಿದುರನು, ಈತನ ಮಾತಿನಲ್ಲಿ ಫಲವೇನು, ತೊತ್ತಿರೊಳೀತಳೋದರಿ ಬೆರೆಸಿ ಬದುಕಲಿ ಕರ್ಣ ಕಳುಹಿವಳ, ಈತ ತುಕ್ಷಣ ದೃಷ್ಟಿ ಬಂಧನವ ಏತರಲಿ ಮಾಡಿದಳೋ, ಲಜ್ಜಾಜಾತ ಉಳಿದುದು ಬೆಳೆದ ಸೀರೆಯ ಕಟ್ಟಿ ಹೊರಿಸು ಎಂದ. ಸಭಾಪರ್ವದ 15ನೇ ಸಂಧಿ 8ನೇ ಪದ್ಯ. ವಿದುರನಿಗೆ ತಕ್ಕ ಉತ್ತರವನ್ನು ನೀಡಿದ್ದೇನೆ ಅನ್ನುವ ಭಾವದಲ್ಲಿ ಅವನನ್ನು ನಿವಾರಿಸಿ ದುರ್ಯೋಧನ ಈಗ ಕರ್ಣನ ಕಡೆಗೆ ತಿರುಗಿದ್ದಾನೆ. ಅವನ ಆಪ್ತ ಮಿತ್ರನಲ್ಲವೇ ಅವನು, ಅವನ ಕಡೆ ತಿರುಗಿ ಹೇಳ್ತಾ ಇದ್ದಾನೆ, ನೀತಿ ಮರುಳನು ವಿದುರ, ಈತನ ಮಾತಿನಲ್ಲಿ ಫಲವೇನು. ಎಷ್ಟು ತಿರಸ್ಕಾರದ ಭಾವ ಇದೆ ನೋಡಿ ಅವನಿಗೆ. ನೀತಿ ಮರುಳ ಅಂದ್ರೆ ನೀತಿಯನ್ನ ಹಿಡ್ಕೊಂಡು, ಧರ್ಮವನ್ನ ಹಿಡ್ಕೊಂಡು ಜಗ್ಗಾಡ್ತಾ ಇರುವಂತಹ ಮನುಷ್ಯ ಅವನು. ಅವನಿಗೆ ಬದುಕು ಅನ್ನೋದು ಏನು ಅಂತಾನೆ ಗೊತ್ತಿಲ್ಲ, ಅದಕ್ಕೆ ಮುರುಳಾಗಿಬಿಟ್ಟಿದ್ದಾನಷ್ಟೇ ಇವನು. ಇವನ ಮಾತಿನಲ್ಲೇ ಫಲವೇನು, ಪದೇ ಪದೇ ಅವನು ಅದನ್ನೇ ಹೇಳ್ತಾನೆ, ಅದನ್ನ ಕೇಳಿ ಫಲವೇನು. ತೊತ್ತಿರೊಳ್ ಈ ತಳೋದರಿ ಬೆರೆಸಿ ಬದುಕಲಿ ಕರ್ಣ, ಕಳುಹು ಇವಳ ಈ ತತುಕ್ಷಣ ಅಂತ ಕರ್ಣನ್ಗೆ ಹೇಳ್ತಾ ಇದ್ದಾನೆ ಅವನು. ಅಂದ್ರೆ ಮತ್ತೆ ಆ ತೊತ್ತು ಅನ್ನೋ ಪದವನ್ನು ಬಳಸ್ತಾನೆ. ದಾಸತ್ವದಲ್ಲಿ ಇರುವಂತಹ ಈ ಸುಂದರಿ, ಅದು ಕೂಡ ಹೇಳ್ತಾನೆ ಸುಂದರಿ ಅಂತ ಕೂಡ, ಈ ಸುಂದರಿ ಬೆರೆಸಿ ಬದುಕಲಿ, ಆ ತೊತ್ತಿನ ದಾಸಿಯರ ಜೊತೆಯಲ್ಲಿ ಇವಳು ಸೇರ್ಕೊಂಡು ಬದುಕಲಿ. ಇವಳ ಬದುಕು ಇನ್ನು ಮುಂದೆ ಅಲ್ಲಿ ಇರೋವಂಥದ್ದು, ನನ್ನ ಎದುರಿಗೆ ಈಗ ಇರೋದು ಬೇಡ, ಇವಳು ಕಳುಹಿಯವಳ ತತ್ಕ್ಷಣ ಅಂತಾನೆ, ಈ ಕ್ಷಣವೇ ಅವಳನ್ನ ಕಳಿಸಿಬಿಡು ಇಲ್ಲಿಂದ. ಯಾಕೆ ಅಂತಂದ್ರೆ ದೃಷ್ಟಿಬಂಧನ ವೇತರಲ್ಲಿ ಮಾಡಿದಳು ಇವಳು. ಅದೇನು ಕಣ್ಣು ಕಟ್ಟು ಮಾಡಿದ್ಲೋ ಮಾಯ ಮಾಡಿದ್ಲೋ ಗೊತ್ತಿಲ್ಲ,
ಇದ್ದಕ್ಕಿದ್ದ ಹಾಗೆ ಆ ಸೀರೆ ಅಕ್ಷಯವಾಗಿ ಅವಳ ಆ ಮರ್ಯಾದೆ ಅನ್ನೋದು ಉಳಿದು ಹೋಯ್ತಲ್ಲ. ನಾವು ಅಂದ್ಕೊಂಡದ್ದು ಹಾಗೆ ಆಗ್ಲಿಲ್ವಲ್ಲ ಅದು. ಅದೇನ್ ಕಟ್ ಮಾಡಿದ್ಲು ಗೊತ್ತಾಗ್ಲಿಲ್ಲ. ಇವಳ ಲಜ್ಜಾಜಾತ ಉಳಿದಿದು. ಬೆಳೆದ ಸೀರೆಯ ಕಟ್ಟಿ ಹೊರೆಸೆಂದ. ಅಲ್ಲಿ ಬಹಳ ಗುಡ್ಡದಷ್ಟೆತ್ತರ, ಬೆಟ್ಟದಷ್ಟೆತ್ತರ ಆ ಸೀರೆಯ ಒಂದು ಗುಡ್ಡವೇ ಇತ್ತಲ್ಲ ಅಲ್ಲಿ. ಆ ಸೀರೆಯನ್ನೆಲ್ಲ ಎಲ್ಲ ಕಟ್ಟಿ ಅದಕ್ಕೆ ಕಾರಣಗಳಾದಂಥ ಇವಳಿದ್ದಾಳಲ್ಲ, ಈ ತೊತ್ತಿನವಳು, ಇವಳ ತಲೆಯ ಮೇಲೆ ಹೊರಸಿ ಕಳಿಸು ಇವಳನ್ನ. ನನ್ನೆದುರಿಗೆ ಕ್ಷಣವೂ ಇವಳಿರೋದು ಬೇಡ ಅನ್ನುವಂಥ ಒಂದು ಸ್ವಲ್ಪ ಸಿಟ್ಟು, ವ್ಯಂಗ್ಯ ಇತ್ಯಾದಿಗಳನ್ನೆಲ್ಲ ಸೇರಿಸಿ ಉಳಿದವರನ್ನ ಕೆರಳಿಸುವ ರೀತಿಯಲ್ಲಿ ತನ್ನ ಮಾತುಗಳನ್ನ ಬಳಸಿ ದುರ್ಯೋಧನ ಹೇಳ್ತಾ ಇರೋದನ್ನ ಇಲ್ಲಿ ನಾವು ಗಮನಿಸಬಹುದು.